ಹೇಗೇಗೋ ಬದುಕೋದು ಬದುಕಲ್ಲ. ಬದುಕು ಮೌಲ್ಯಯುತವಾಗಿ ಬದುಕಬೇಕು, ಆದರ್ಶವಾಗಿ ಬದುಕಬೇಕು. ಆದರ್ಶದ ಬದುಕು ಅದು ನಿಜವಾಗಲೂ ಕೂಡ ಶಾಶ್ವತವಾಗಿ ಉಳಿಯುತ್ತದೆ ಈ ಜಗತ್ತಿನೊಳಗೆ. ಇವತ್ತು ಮಹಾತ್ಮರನ್ನ, ಶರಣರನ್ನ, ಸಂತರನ್ನ, ಆದರ್ಶ ಬದುಕನ್ನು ಬದುಕಿರುವಂಥ ಗುರು ಹಿರಿಯರನ್ನ ನಾವು ನಿತ್ಯ ಯಾಕೆ ಸ್ಮರಣೆ ಮಾಡ್ತೇವೆ ಅಂದರೆ, ಅವರು ಮರ್ತ್ಯಕ್ಕೆ, ಮಾನವ ಲೋಕಕ್ಕೆ ಮೌಲ್ಯವನ್ನು ತಂದಿರುವಂಥವರನ್ನು ನಾವು ನಿತ್ಯ ಸ್ಮರಣೆ ಮಾಡ್ತೇವೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಒಂದು ಮಾತನ್ನ, ಬದುಕೋದಿದ್ರೆ ಲೇಸಾದ ಬದುಕು ನಿನ್ನದಾಗಬೇಕು ಅಂದ್ರೆ ಹಿಂಗೇ ಬದುಕು ಅಂತ ಒಂದು ವಚನದೊಳಗೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ. ದುಷ್ಟರ ಭ್ರಷ್ಟರ ದಾಸನಾಗಿ ಮೃಷ್ಟಾನ್ನ ಸವಿಯೋದಕ್ಕಿಂತ, ದುಷ್ಟರ ಭ್ರಷ್ಟರ ದಾಸನಾಗಿ ಮೃಷ್ಟಾನ್ನ ಸವಿಯೋದಕ್ಕಿಂತ ಸಜ್ಜನರೊಂದಿಗೆ ಮಜ್ಜಿಗೆ ಕುಡಿಯುವುದು ಲೇಸಯ್ಯ. ಒಂದು ದಿನ ಇದ್ದು ಒಂದು ದಿನ ಬಿದ್ದು ಹೋಗುವ ಬದುಕಿಗಾಗಿ ಎಷ್ಟು ಮಾಡಬಾರದನ್ನ ಮಾಡ್ತೀಯ ಮಾನವ. ಎಂಥ ದುಷ್ಟ ಗುಣಗಳನ್ನು ಬದುಕಿನೊಳಗೆ ತುಂಬಿಕೊಂಡು ಬದುಕ್ತೀಯಲ್ಲ, ಎಂಥ ಭ್ರಷ್ಟತನದ ಬದುಕನ್ನು ಕಳೀತೀಯಲ್ಲ. ಅವರು ಹೇಳಿದರು, ಅಂಥವರ ಜೊತೆಯಲ್ಲಿ ಇರೋದಕ್ಕಿಂತ ಸಜ್ಜನರೊಂದಿಗೆ ಮಜ್ಜಿಗೆ ಕುಡಿಯುವುದು ಲೇಸಯ್ಯ. ಆಡಂಬರ ಇರಲಿಕ್ಕಿಲ್ಲ, ಬೆಳ್ಳಿ ಇರಲಿಕ್ಕಿಲ್ಲ, ಬಂಗಾರ ಇರಲಿಕ್ಕಿಲ್ಲ, ಅಧಿಕಾರ ಅಂತಸ್ತು ಇರಲಿಕ್ಕಿಲ್ಲ. ಸಜ್ಜನರ ಜೊತೆಯಲ್ಲಿ ಸಹವಾಸ ಮಾಡಿದರೂ ಕೂಡ ಅವರು ಕೊಡುವ ಮಜ್ಜಿಗೆ ನಿನ್ನ ಬದುಕಿಗೆ ನಿಜವಾಗಲೂ ಕೂಡ ಆನಂದವನ್ನು ಕೊಡುತ್ತದೆ. ಮುಂದಿನ ಮಾತು ಹೇಳ್ತಾರೆ ಪುರಾಣಿಕರು, ಕಟುಕರ ಅಂಗಡಿಯ ನಾಯಾಗಿ ಕೊಳೆತ ಮಾಂಸ ತಿನ್ನುವುದಕ್ಕಿಂತ, ಕಟುಕರ ಅಂಗಡಿಯ ನಾಯಾಗಿ ಕೊಳೆತ ಮಾಂಸ ತಿನ್ನುವುದಕ್ಕಿಂತ ಮಾಮರದ ಗಿಳಿಯಾಗಿ ಹಣ್ಣು ಮೆಲುವುದು ಲೇಸಯ್ಯ. ನೋಡಿ, ಮಾವಿನ ಮರದೊಳಗ ಗಿಳಿಯಾಗಿ ಸವಿಯಾದ ಮಧುರವಾದ ರುಚಿಯಾದ ಹಣ್ಣುಗಳನ್ನು ತಿನ್ನೋದೇ ಲೇಸಂತ. ನೋಡಿ, ಈ ಎರಡು ಉಪಮೆಗಳ ಮಾತುಗಳನ್ನು ಹೇಳಿ ಪುರಾಣಿಕರು ಹೇಳ್ತಾರೆ, ಮಾನಹೀನನಾಗಿ ಮಾನಹೀನನಾಗಿ 100 ವರುಷ ಬಾಳುವುದಕ್ಕಿಂತ, ಮಾನಹೀನನಾಗಿ 100 ವರುಷ ಬಾಳುವುದಕ್ಕಿಂತ ಮಾನಧನನಾಗಿ ಮಾನಧನರಾಗಿ 3 ದಿನ ಬದುಕುವುದು ಲೇಸಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ. ಎಂಥ ಮಾತುಗಳು! ಮಾನಗೇಡಿಯಾಗಿ ಮಾನಹೀನನಾಗಿ ನಿನಗೆ ನೀನು ಚೆನ್ನಾಗಿ ಬದುಕಲಿಲ್ಲ, ಇನ್ನೊಬ್ಬರಿಗೂ ಚೆನ್ನಾಗಿ ಬದುಕುವಂಥ ಅವಕಾಶಕ್ಕೆ ಅಡ್ಗಾಲಾಗಿ, ಇನ್ನೊಬ್ಬರಿಗೆ ಸಮಸ್ಯೆಯಾಗಿ, ಇನ್ನೊಬ್ಬರಿಗೆ ತೊಂದರೆಯಾಗಿ ನೀನು 100 ವರ್ಷ ಬದುಕಿದ್ರೇನೋ ಅದು ಬದುಕಲ್ಲ. ಮಾನಧನರಾಗಿ 3 ದಿನ ಬದುಕಿದರೂ ಸಾಕು, ಆ ಬದುಕನ್ನು ಪರಮಾತ್ಮ ಮೆಚ್ಚಿಕೊಳ್ತಾನ, ಸೃಷ್ಟಿ ಮೆಚ್ಚಿಕೊಳ್ತದ. ಹೌದೌದು ಅಂತ ತಿಳ್ಕೊಂಡು ಸೃಷ್ಟಿಕರ್ತನಾಗಿರುವಂಥ ಶಿವ ಜೀವನಕ್ಕೆ ಮುಕ್ತಿಯನ್ನು ಕೊಡ್ತಾನ. ನೋಡಿ, ಬದುಕಿದ್ರೆ ಹೆಂಗೆ ಬದುಕಬೇಕು ಅಂದರೆ, ಮಂಕುತಿಮ್ಮನ ಕಗ್ಗದಲ್ಲಿ DBG ಅವರು ಹೇಳ್ತಾರೆ, ಲೇಸೆನಿಸಿಕೊಂಡು ಅನ್ನುವಂಥ ಬಸವಣ್ಣನವರ ಒಂದು ಸೂತ್ರದ ಅಡಿಯಲ್ಲಿ ವಿಶ್ವ ಧರ್ಮದ ಚಿಂತನವನ್ನು
ನಾವೆಲ್ಲ ಕೇಳ್ತಾ ಇದ್ದೇವೆ. ಕನ್ನಡದ ಭಗವದ್ಗೀತೆ ಎನಿಸಿಕೊಂಡಿರುವಂಥ ಡಿ.ವಿ. ಗುಂಡಪ್ಪನವರು ಬರೆದಿರುವಂಥ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಕಿಮ್ಮತ್ತಿನ ಮಾತುಗಳನ್ನು ತಮ್ಮ ಚೌಪದಿಯ ಸಾಹಿತ್ಯದೊಳಗೆ ಹೇಳ್ತಾರೆ. 4 ಸಾಲಿನ ಚಿಕ್ಕ ಚಿಕ್ಕ ಚುಟುಕುಗಳು. ಹುಲ್ಲಾಗು ಬೆಟ್ಟದಡಿ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು, ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಂಗೆ. ಡಿ.ವಿ.ಜಿ. ಹೇಳ್ತಾರೆ, ನಿನ್ನ ಜೀವನದೊಳಗೆ ಲೇಸಾದ ಬದುಕು ನಿನ್ನದಾಗಬೇಕು ಅಂದ್ರ ಹುಲ್ಲಾಗು ಬೆಟ್ಟದಡಿ. ಇಲ್ಲಿ ಇರುವಂತ ಆ ನುಡಿಗಳ ಅರ್ಥವನ್ನು ಬಹಳ ಚೆನ್ನಾಗಿ ತಿಳ್ಕೋಬೇಕು ನಾವೆಲ್ಲ. ಹುಲ್ಲಾಗು ಆದ್ರೆ ಬೆಟ್ಟದ ಮೇಲೆ ಆಗಬೇಡ, ಬೆಟ್ಟದ ಕೆಳಗಾಗಂದ್ರವ್ರು. ದೊಡ್ಡ ಗುಡ್ಡ, ದೊಡ್ಡ ಪರ್ವತ, ದೊಡ್ಡ ಬೆಟ್ಟ, ಬೆಟ್ಟದ ಮೇಲೆ ಹುಲ್ಲಾಯಿತು ಅಂದ್ರೆ ಏನು ಉಪಯೋಗ? ಮೇಲೆ ಹತ್ತವ್ರು ಯಾರು? ಮೇಲೆ ದನಗಳು ಸಹಿತ ಹೋಗೋದಿಲ್ಲ. ಏನದ ಹೇಳಿ? ನೀನು ಹುಲ್ಲಾಗುವುದಾದರೆ ಬೆಟ್ಟದ ಅಡಿಯಲ್ಲಿ ಆಗು. 4 ಪಶುಗಳಾದರೂ ಬಂದು ನಿನ್ನನ್ನು ತುಳಿದು ನಿನ್ನನ್ನು ತಿಂದ್ರ, ಏ ಹುಲ್ಲೇ, ನಿನ್ನ ಜೀವನ ಸಾರ್ಥಕ. ಹುಲ್ಲಾಗು ಬೆಟ್ಟದಡಿ. ಮೊದಲನೆಯ ಮಾತು. ಎರಡನೆಯ ಮಾತು ಹೇಳ್ತಾರೆ, ಮನೆಗೆ ಮಲ್ಲಿಗೆಯಾಗು. ಊರಿಗೆ ಉಪಕಾರಿಯಾಗಿ ಮನೆಗೆ ಮಾರಿ ಆದರೆ ಏನು ಪ್ರಯೋಜನ? ಹೊರಗೆ ಭಾಳ ದೊಡ್ಡ ಕರೆ, ಒಳಗೆ ಬಂದ್ರೆ ಭಾಳ ಗದ್ದಲದ. ಮನೆ ಗೆದ್ದು ಮಾರು ಗೆಲ್ಲು. ಹಿರಿಯರು ಸುಮ್ಮನೆ ಹೇಳಿಲ್ಲ. ನಿನ್ನನ್ನು ನೀನು ಗೆದ್ದು ಜಗತ್ತನ್ನ ಗೆಲ್ಲು. ಜಗತ್ತಿನೊಳಗೆ ಎಲ್ಲದನ್ನು ಗೆಲ್ಲಬಹುದು. ತನ್ನನ್ನು ತಾನು ಗೆಲ್ಲುವುದೇ ನಿಜವಾದ ಈ ಜೀವನದ ಗುರಿ ನೋಡಿ. ಹಾಗಾಗಿ ಆ ಮಹಾನುಭಾವ ಹೇಳ್ತಾನೆ, ಮನೆಗೆ ಮಲ್ಲಿಗೆಯಾಗು. ಅವ್ವ ಮಲ್ಲಿಗೆ ಯಾರಿಗೆ ಬೇಡ? ಯಾವುದಕ್ಕೆ ಬೇಡ? ಯಾವ ಜಾತಿಯವರಿಗೆ ಬೇಡ? ಯಾವ ಕುಲದವರಿಗೆ ಬೇಡ? ಮಲ್ಲಿಗೆ ಹೂವಿನ ಸಂಬಂಧ ಹುಟ್ಟಿನಿಂದ ಆರಂಭವಾಗ್ತದೆ, ಕೊನೆಗೆ ಆ ಹೂ ಮಸಣದವರೆಗೆ ನಮ್ಮ ಜೊತೆಗೆ ಬರ್ತದೆ. ಹುಟ್ಟಿದಾಗ ತೊಟ್ಟಿಲನ್ನು ಕಟ್ಟಿ ತೊಟ್ಟಿಲಲ್ಲಿ ಮಗುವನ್ನು ಹಾಕಿ ಮಲ್ಲಿಗೆ ಹೂವನ್ನೇ ಶೃಂಗಾರ ಮಾಡ್ತಾರೆ. ಹುಟ್ಟಿದಾಗ ಜೊತೆಗೆ ಇರುವಂಥ ಹೂವು ಕೊನೆಗೊಂದು ದಿನ ಸಾವಿನೊಡನೆ ಮಸಣಕ್ಕೂ ಕೂಡ ನಮ್ಮ ಜೊತೆಯಲ್ಲಿ ಬರುವಂತಹದ್ದು ಒಂದು ಹೂವು. ಅದು ಎಷ್ಟು ಸಾರ್ಥಕವಾದ ಜೀವನವನ್ನು ಕಳೀತದೆ ನೋಡಿ. ಅದಕ್ಕಾಗಿ ಅವರು ಹೇಳಿದರು, ಮನೆಗೆ ಮಲ್ಲಿಗೆಯಾಗು.